ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಆಲ್ರೆಡಿ ಹೊರಗಡೆ ಎಲ್ಲ ಲಾಕ್ಡೌನ್ ಆಗಿದೆ. ಏನೂ ತಿನ್ನಲಿಕ್ಕೆ ಸಿಗ್ತಾಯಿಲ್ಲ, ಬೇಕರಿಗಳು ಓಪನ್ ಇಲ್ಲ, ಹೋಟೆಲ್ಗಳು ಓಪನ್ ಇಲ್ಲ. ಹಾಗಾಗಿ ಏನಾದರೂ ತಿನ್ನೋಣ ಅಂತ ತುಂಬ ಆಸೆ ಆಗುತ್ತೆ. ಇವತ್ತು ನಾನು ನಿಮಗೆ ಒಂದು ಜೊತೆ ಬೆಸ್ಟ್ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಇರುವ ಕೆಲವು ಸಿಂಪಲ್ ಪದಾರ್ಥಗಳಿಂದ ನಾವಿದನ್ನು ಮಾಡೋಣ. ಓಕೆ, ಫಸ್ಟಿಗೆ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ನಾನಿಲ್ಲಿ ಸ್ವಲ್ಪ ಒಣಮೆಣಸು ತೊಗೊಂಡಿದ್ದೀನಿ, ಒಂದು 10-15 ಅಂತ ಇಟ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಮ್ಮೆಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದರೆ ಶುಂಠಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮೂತ್ ಆಗುವವರೆಗೆ ಇದನ್ನು ಬಾಯ್ಲ್ ಮಾಡ್ತೀನಿ. ಒಮ್ಮೆಲೆ ನೀರು ಕಮ್ಮಿ ಆದರೆ ಸ್ವಲ್ಪ ನೀವು ಹಾಕ್ಬೋದು, ಆದರೆ ಮೆಣಸು ಚೆನ್ನಾಗಿ ಇದರಲ್ಲಿ ಬಾಯ್ಲ್ ಆಗಬೇಕು, ಸ್ಮೂತ್ ಆಗಬೇಕು. ನೋಡಿ, ಇವಾಗ ಸ್ಮೂತ್ ಆಗಿದೆ ಮೆಣಸು, ನೋಡ್ಬೋದು. ತಣ್ಣಗಾದ್ಮೇಲೆ ಇದನ್ನು ನಾನು ಹಾಕಿ ಗ್ರೈಂಡ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಬೇಕಿದ್ರೆ. ಓಕೆ, ಇನ್ನೊಂದು ಸೈಡ್ ನಾನು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಬೇಯಿಸಿದ ಆಲೂಗೆಡ್ಡೆ. ಅದನ್ನು ಈ ರೀತಿ ತುರಿತಾ ಇದ್ದೀನಿ. ಇದರಿಂದ ಏನಾಗುತ್ತಿದ್ರೆ ಗೆಡ್ಡೆ ಉಳಿಯಲ್ಲ ಇದರಲ್ಲಿ. ಇಲ್ದಿದ್ರೆ ನೀವು ಮ್ಯಾಶ್ ಕೂಡ ಮಾಡ್ಬೋದು. ಓಕೆ, ಇವಾಗ ನಾನಿದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ದೊಡ್ಡ. ಬೇಕಿದ್ರೆ ಮೈದಾ ಹಿಟ್ಟು ಕೂಡ ನೀವು ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪೌಡರ್, ಚಿಲ್ಲಿ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಇಷ್ಟನ್ನು ಹಾಕಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಸಿ. ಚಪಾತಿ ಹಿಟ್ಟು ಬರುತ್ತೆ ನೋಡಿ, ಆ ರೀತಿ ಮಾಡಬೇಕು. ಆದರೆ ತುಂಬ ಟೈಟಾಗಿ ನಾವು ಇಲ್ಲಿ ಕಲಿಸ್ಬೇಕು, ಇದನ್ನು ಸ್ಮೂತ್ ಇರಬಾರ್ದು ಹಿಟ್ಟು. ಹಾಗಾಗಿ ಒಮ್ಮೆಲೆ ಹಿಟ್ಟು ಕಮ್ಮಿ ಅಂತ ಎನಿಸಿದರೆ, ಸ್ಮೂತ್ ಇದೆ ಅಂತ ಎನಿಸಿದರೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಕಲಸಿ. 1 ಟೇಬಲ್ ಸ್ಪೂನ್ ಅಷ್ಟಿಲ್ಲಿ ನಾನು ತುಪ್ಪವನ್ನು ಯೂಸ್ ಮಾಡಿದ್ದೀನಿ. ಇದರಿಂದ ಸ್ವಲ್ಪ ಕ್ರಿಸ್ಪಿಯಾಗಿಯೂ ಚೆನ್ನಾಗಿ ಬರುತ್ತೆ ಇದು. ತುಪ್ಪ ಇಲ್ಲದಿದ್ದರೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬೆಣ್ಣೆ ಕೂಡ ಹಾಕ್ಬೋದು. ಆದರೆ ಹಿಟ್ಟು ಕಲಿಸುವಾಗ ಮಾತ್ರ ಚೆನ್ನಾಗಿ ಗಟ್ಟಿಯಾಗಿರಬೇಕು ಹಿಟ್ಟು. ಟೈಟಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಸ್ಮೂತ್ ಇರಬಾರ್ದು. ಇದನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಡೋಣ. ಹಾಗೆಯೇ ಇವಾಗ ನಾನು ಇನ್ನೊಂದು ಸೈಡಲ್ಲಿ ಆಲೂಗೆಡ್ಡೆ ಕ್ರಷ್ ಮಾಡ್ತಾಯಿದ್ದೀನಿ. ಇಲ್ಲಿ ದೊಡ್ಡ ಆಲೂಗೆಡ್ಡೆ ಇದ್ದರೆ ಒಂದೇ ಸಾಕು, ಅಥವಾ ಸಣ್ಣದಿದೆ ಅಂತಾದರೆ ನೀವು 2 ಹಾಕ್ಬೋದು. ನಾನಿಲ್ಲಿ ಒಂದು ದೊಡ್ಡ ಆಲೂಗೆಡ್ಡೆಯನ್ನು ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದಕ್ಕೆ ಅರ್ಧ ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿದ್ದೀನಿ. ಆಮೇಲೆ 1 ಹಸಿಮೆಣಸನ್ನು ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿದು ಮಿಕ್ಸ್ ಆಗಬೇಕು. ಬೇಕಿದ್ರೆ ಬೇರೆ ಏನಾದರೂ ಎಕ್ಸ್ಟ್ರಾ ಇದೆ ಇದಕ್ಕೆ ನೀವು ಸೇರಿಸ್ಬೋದು. ಓಕೆ, ಇವಾಗ ಹಿಟ್ಟು ತಗೊಳ್ಳಿ. ಒಮ್ಮೆಲೆ ಅದು ಇನ್ನೂ ಕೂಡ ಸ್ಮೂತ್ ಇದೆ ಅಂತಾದರೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕರೆಕ್ಟಾಗಿ ನೋಡಿ. ನಾನು ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತೀನಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಈಗ ಇದನ್ನು ನಾನು 2 ಭಾಗ ಮಾಡ್ತೀನಿ. ಓಕೆ, 2 ಭಾಗ ಮಾಡಿದ್ದೀನಿ. ಒಂದು ಉಂಡೆಯನ್ನು ನೋಡಿ, ಇಷ್ಟು ದೊಡ್ಡದಿರಲಿ ಉಂಡೆ. ನೀವು ಬೇಕಿದ್ದರೆ ಸಣ್ಣದು ಕೂಡ ಮಾಡ್ಬೋದು. ಇವಾಗ ನಾನು ತೋರಿಸ್ತೀನಿ ನೋಡಿ, ಮತ್ತು ನಿಮ್ಮ ಐಡಿಯಾ ಯಾವ ರೀತಿ ಬರುತ್ತೆ ನೋಡಿ, ಆ ರೀತಿ ನೀವು ಮಾಡ್ಬೋದು. ನನಗೆ ಯಾವ ರೀತಿ ತಲೆಗೆ ಹೋಗಿತ್ತು ನೋಡಿ, ಆ ರೀತಿ ನಾನು ನಿಮಗೆ ತೋರಿಸ್ತೀನಿ. ಇದರಿಂದಲೇ ನೀವು ಸಣ್ಣ ಐಡಿಯಾ ನಿಮಗೆ ಹೇಗೆ ಬರುತ್ತೆ ನೋಡಿ, ಆ ರೀತಿ ನೀವು ಮಾಡ್ಬೋದು. 2 ಉಂಡೆಯಲ್ಲಿ 1 ಉಂಡೆ ತಗೊಂಡು ಚಪಾತಿ ಲಾಟೋ ರೀತಿ ನಾನು ಲಾಡ್ತೀನಿ. ಆದರೆ ತುಂಬ ತೆಳುವಾಗಿ ಮಾಡೋದಿಲ್ಲ, ಸ್ವಲ್ಪ ದಪ್ಪವಾಗಿಯೇ ಇಡ್ತೀನಿ. ಇದನ್ನು ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಒಣ ಹಿಟ್ಟು ಹಾಕಿ ಇದನ್ನು ನೀವು ನೋಡಿ ಆರಾಮದಲ್ಲಿ ಈ ರೀತಿ ಲಾಟಿದರೆ ಆಯಿತು. ಓಕೆ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ತುಂಬ ದಪ್ಪ ಅಲ್ಲ, ಸ್ವಲ್ಪ ದಪ್ಪನೇ ಇರಲಿ ಇದು. ಓಕೆ, ನೋಡಿದ್ರಲ್ಲ, ಈ ರೀತಿ ಕರೆಕ್ಟಾಗಿ ಬರಬೇಕಿದ್ದು.
ಸ್ಮೂತ್ ಇರಬಾರ್ದು ಹಿಟ್ಟು, ಹಾಗಾಗಿ ನಾನು ಹೇಳಿದೆ ಇದು ಸ್ವಲ್ಪ ಟೈಟಾಗಿ ಇರಬೇಕಂತ ಹೇಳಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇವಾಗ ಇದಕ್ಕೆ ಏನು ಮಾಡೋಣ ಅಂದರೆ, ನಾವು ಗ್ರೈಂಡ್ ಮಾಡಿದ್ವಿ ನೋಡಿ ಚಟ್ನಿ, ಅದನ್ನು ಇದಕ್ಕೆ ಹಾಕಬೇಕು. ಮೆಣಸೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡಿದ್ವಿ ನೋಡಿ, ಅದನ್ನು ಫಸ್ಟಿಗೆ ಇದಕ್ಕೆ ಹಾಕಿ ಈ ರೀತಿ. ನಿಜವಾಗ್ಲೂ ಇದು ತುಂಬ ಚೆನ್ನಾಗಾಗುತ್ತೆ. ಯಾರಿಗೆ ನನ್ನ ರೆಸಿಪಿ ಎಲ್ಲ ಇಷ್ಟ ನೋಡಿ ಅವರು ಇವಾಗಲೇ ಲೈಕ್ ಮಾಡಿ. ಇವಾಗ ತುಂಬ ಹೊರಗಡೆದು ಏನಾದರೂ ತಿನ್ನೋಣ ಅಂತ ತುಂಬ ಆಸೆ ಆಗುತ್ತೆ, ಏನಾದರೂ ಖಾರ ಖಾರ ಚಟ್ಪಟ ಇರಬೇಕಂತ ಹೇಳಿ. ಇದನ್ನು ಜಸ್ಟ್ ನೀವು ಟ್ರೈ ಮಾಡಿ. ಆಮೇಲೆ ನಾವು ಆಲೂಗಡ್ಡೆ ಮಿಕ್ಸರ್ ಮಾಡಿದ್ವಿ ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಹಾಕಿ. ಓಕೆ, ನೋಡಿದ್ರಲ್ಲ. ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು, ಅಥವಾ ಪಿಜ್ಜಾ ಸಾಸ್, ಪಿಜ್ಜಾ ಸಿಸ್ಲಿಂಗ್ ಏನಿದೆ ನೋಡಿ ಅದನ್ನು ನೀವು ಇದರ ಮೇಲೆ ಹಾಕ್ಬೋದು. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಗ್ರೇಟ್ ಮಾಡಿದ ಚೀಸನ್ನು ಹಾಕ್ತಾಯಿದ್ದೀನಿ. ಚೀಸ್ ಇದ್ದರೆ ಮಾತ್ರ ನೀವು ಹಾಕಿ, ಹಾಕಲೇಬೇಕಂತ ಏನಿಲ್ಲ, ಇದ್ದರೆ ಮಾತ್ರ ಹಾಕಿ. ನನ್ನ ಹತ್ರ ಇತ್ತು ಹಾಗಾಗಿ ನಾನು ಅದನ್ನು ಹಾಕ್ತಾಯಿದ್ದೀನಿ. ನೀವು ಇದೇ ಆದರೆ ಹಾಕಿ, ಇಲ್ಲದ್ರೆ ಪನ್ನೀರ್ ತುಂಡು ಕೂಡ ಹಾಕ್ಬೋದು, ಅಥವಾ ಸಿಂಪಲ್ ಆಲೂಗೆಡ್ಡೆ ಹಾಕಿನೂ ಮಾಡ್ಬೋದು, ಅಥವಾ ಕ್ಯಾಪ್ಸಿಕಮ್ ಏನು ಬೇಕಿದ್ರೂ ನೀವು ಹಾಕ್ಬೋದು. ಓಕೆ, ಇವಾಗ ಇನ್ನೊಂದು ನಾನು ಮಾಡಿದ್ದೇನೆ ಅದೇ ರೀತಿ ಚಪಾತಿ ರೀತಿ, ಅದನ್ನು ಇದರ ಮೇಲೆ ಈ ರೀತಿ ಇಡ್ತಾ ಇದ್ದೀನಿ. ಓಕೆ, ನೋಡಿ ಸ್ವಲ್ಪ ಕಾರ್ನರ್ ಏನುಂಟು ನೋಡಿ ಅದನ್ನು ಸ್ವಲ್ಪ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಈ ರೀತಿ. ನಾನು ಹೇಳಿದೆ ನೋಡಿ, ಸಣ್ಣ ಸಣ್ಣ ಚಪಾತಿ ಮಾಡಿ ಅದರ ಒಳಗೆ ನೀವು ಈ ರೀತಿ ಫಿಲ್ ಮಾಡಿ ಕೂಡ ಫ್ರೈ ಮಾಡ್ಬೋದು. ಆದರೆ ನಾನು ಒಮ್ಮೆಲೇ ಮಾಡ್ತಾ ಇದ್ದೀನಿ, ಸಣ್ಣ ಸಣ್ಣದು ಮಾಡಿ ತುಂಬ ಹೊತ್ತಾಗುತ್ತೆ. ಈ ರೀತಿ ಮಾಡಿದರೆ ತುಂಬ ಈಸಿ ಆಗುತ್ತೆ. ಇದನ್ನು ನಾನು 4 ಪೀಸ್ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ 6 ಪೀಸ್ ಕೂಡ ಕಟ್ ಮಾಡ್ಬೋದು. ಆದರೆ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಕಟ್ ಮಾಡಿದರೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಬಟರ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ಒಂದು ತುಂಡು ತೆಗೆದು ನಾನು ಇದರ ಮೇಲೆ ಇಡ್ತೀನಿ ಫ್ರೈ ಮಾಡಲಿಕ್ಕೆ. ಓಕೆ, ನೋಡಿ ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿ. ಸ್ವಲ್ಪ ತಿಕ್ಕಿರೋದ್ರಿಂದ ಹಿಟ್ಟು ಒಳ್ಳೆ ರೀತಿ ನೀವು ಫ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡಿ. ಆಮೇಲೆ ಒಂದು ಸೈಡ್ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡ್ ಫ್ರೈ ಮಾಡ್ಬೋದು. ಮೇಲಿಂದ ನಾನು ಸ್ವಲ್ಪ ಡೆಕೋರೇಷನ್ಗೋಸ್ಕರ ಬಿಳಿ ಎಳ್ಳುವನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಮಾತ್ರ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ, ಏನು ಇದರಿಂದ ಟೇಸ್ಟ್ ಏನು ಚೇಂಜ್ ಆಗಲ್ಲ. ಓಕೆ, ಇವಾಗ ಇದನ್ನು ಟರ್ನ್ ಮಾಡೋಣ. ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ. ಇದು ಬಿಸಿ ಬಿಸಿ ಇರುವಾಗ ತಿಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದು ಒಳಗಡೆ ಆ ಮಸಾಲ ಉಂಟು ನೋಡಿ, ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ. ಓಕೆ, ಇದೇ ರೀತಿ ಮಾಡಿದ್ರಾಯಿತು. ಬೇಕಿದ್ರೆ ನೀವು ಕೆಚಪ್ ಅಂದರೆ ಸಾಸ್, ಟೊಮೆಟೊ ಸಾಸ್ ಅದು ಹಾಕಿ ಕೂಡ ತಿನ್ಬೋದು, ಚೆನ್ನಾಗಾಗುತ್ತೆ. 2 ಸೈಡ್ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೈ ಮಾಡಿ. ಓಕೆ, ಇವಾಗ ನಾನು ಇನ್ನೊಂದು ಸೈಡ್ ಟರ್ನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಕರೆಕ್ಟಾಗಿ ಕ್ರಿಸ್ಪಿಯಾಗಿದ್ದು ಫ್ರೈ ಆಗಿದೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತೆಗಿಬೇಕು. ನೋಡಿದ್ರಲ್ಲ, ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿದು. ತುಂಬ ಚೆನ್ನಾಗಾಗುತ್ತೆ. ಓಕೆ, ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಎನಿಸ್ತೀನಿ. ಎಲ್ಲ ರೆಸಿಪಿ ನನ್ನದು ನೀವು ಹೆಚ್ಚಾಗಿ ಲೈಕ್ ಮಾಡ್ತೀರಾ. ಇದನ್ನು ಕೂಡ ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ ಇದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಬಟರನ್ನು ಹಾಕ್ತಾಯಿದ್ದೀನಿ, ಇದರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಓಕೆ, ಇದೇ ರೀತಿ ನಾನಿವಾಗ ಎಲ್ಲವನ್ನು ಕೂಡ ಫ್ರೈ ಮಾಡಿ ತೆಗಿತೀನಿ. ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಳಗಡೆ ಯಾವ ರೀತಿದು ಇದೆ ಅಂತ ಹೇಳಿ. ನೋಡಿ, ಇನ್ನೊಂದು ಕೂಡ ನಾನು ಅದೇ ರೀತಿ ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದರಿಂದ ನನ್ನ ನೋಟಿಫಿಕೇಷನ್ ಸಿಗುತ್ತೆ. ಓಕೆ, ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು. ತಿಂದು ಒಂದು ಬೈಟ್ ತಿಂದು ನೋಡಿ, ಖಾರ, ಸ್ವಲ್ಪ ಸ್ವೀಟ್, ಸ್ವಲ್ಪ ನೀರುಳ್ಳಿದ್ದು, ಆಲೂಗೆಡ್ಡೆ ಎಲ್ಲ ಹಾಕಿದ್ದು ತುಂಬ ಟೇಸ್ಟಾಗಿ ಬರುತ್ತೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ
ಟೇಕ್ ಕೇರ್, ಬಾಯ್ ಬಾಯ್.